ಯಾವ ಮೋಹನ ಮುರಳಿ ಕರೆಯಿತು ಇಂದು ಮಸ್ಕಿಯ ಶ್ರೀ ಶರಣಬಸವೇಶ್ವರ ಚಿತ್ರಮಂದಿರದಲ್ಲಿ ತೆರೆ ಕಂಡಿತು. ಭಾವನಾತ್ಮಕ ಕಥೆಗೆ ಮಸ್ಕಿಯಲ್ಲಿ ಪ್ರೇಕ್ಷಕರು ಭರ್ಜರಿ ಸ್ವಾಗತ ಮಾಡಿದರು. ವಿಶ್ವಾಸ ಕೃಷ್ಣ ನಿರ್ದೇಶನದ ಹಾಗೂ ಶರಣಪ್ಪ ಗೌರಮ್ಮ ನಿರ್ಮಾಣದ ಯಾವ ಮೋಹನ ಮುರಳಿ ಕರೆಯಿತು ಸಿನಿಮಾ ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿ ಮಸ್ಕಿ ಪಟ್ಟಣದಲ್ಲಿ ಭರ್ಜರಿ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಪ್ರಕೃತಿ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ನಿರ್ಮಿತವಾಗಿರುವ ಈ ಚಿತ್ರ ಭಾವನಾತ್ಮಕ ಕಥಾ ಹಂದರೊಂದಿಗೆ ಪ್ರೇಕ್ಷಕರ ಮನ ಸೆಳೆಯುತ್ತಿದೆ. ಚಿತ್ರದ ಕುರಿತು ಮಾತನಾಡಿದ ನಿರ್ದೇಶಕ ವಿಶ್ವಾಸ್ ಕೃಷ್ಣ, ಇದು ನನ್ನ ನಿರ್ದೇಶನದ ಮೊದಲ ಸಿನಿಮಾ. ಭಾವನಾತ್ಮಕ ಪಯಣದ ಕಥೆಯನ್ನು ಒಳಗೊಂಡಿರುವ ಈ ಚಿತ್ರ ವಿಶೇಷವಾಗಿ ಶ್ವಾನ ಪ್ರೇಮಿಗಳಿಗೆ ಹೆಚ್ಚು ಮನಸೊರೆಗೊಳ್ಳಲಿದೆ ಅಂತ ಹೇಳಿದರು. ನಿರ್ಮಾಪಕರ ಮಗಳು ಪ್ರಕೃತಿ ನಾಯಕಿಯಾಗಿ ಅಭಿನಯಿಸಿದ್ದು, ತಂದೆಯ ಪಾತ್ರದಲ್ಲಿ ಮಾಧವ, ತಾಯಿಯಾಗಿ ಸ್ವಪ್ನ ಶೆಟ್ಟಿಗಾರ್ ನಟಿಸಿದ್ದಾರೆ. ರಾಣಾ ಮತ್ತು ರಾಕಿ ಎಂಬ ಶ್ವಾನಗಳು ಚಿತ್ರದ ಪ್ರಮುಖ ಆಕರ್ಷಣೆಯಾಗಿ ಕಾಣಿಸಿಕೊಂಡಿವೆ. ನಿರ್ಮಾಪಕ ಶರಣಪ್ಪ ಗೌರಮ್ಮ ಮಾತನಾಡಿ, ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಅಂಶಗಳನ್ನು ಒಳಗೊಂಡಿರುವ ಈ ಭಾವನಾತ್ಮಕ ಕತೆ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸಿನಿಮಾಗಳನ್ನು ನಿರ್ಮಿಸುವ ಆಶಯ ಇದೆ ಅಂತ ಹೇಳಿದರು. ಚಿತ್ರಕ್ಕೆ ಅನಿಲ್ ಸಿಜೆ ಸಂಗೀತ ನೀಡಿದ್ದು, ಕೀರ್ತನ ಪೂಜಾರಿ ಛಾಯಾಗ್ರಹಣ ಹೊಣೆ ಹೊತ್ತಿದ್ದಾರೆ. ಚಿತ್ರ ಬಿಡುಗಡೆಯಾದ ಮೊದಲ ದಿನವೇ ಚಿತ್ರತಂಡ ಮಸ್ಕಿಯ ಶರಣಬಸವೇಶ್ವರ ಚಿತ್ರಮಂದಿರಕ್ಕೆ ಭೇಟಿ ನೀಡಿತು. ಈ ವೇಳೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಹಾರ ಶಾಲುಗಳಿಂದ ತಂಡವನ್ನು ಸನ್ಮಾನಿಸಿ ಆತ್ಮೀಯ ಸ್ವಾಗತ ಕೋರಿದರು. ನಾಯಕ, ನಾಯಕಿ, ಬಾಲನಟಿ, ನಿರ್ದೇಶಕ ಮತ್ತು ನಿರ್ಮಾಪಕರೊಂದಿಗೆ ಅಭಿಮಾನಿಗಳು ಸೆಲ್ಫಿ ತೆಗೆದು ಸಂಭ್ರಮಿಸಿದರು. ನೂರಾರು ಸಿನಿಮಾ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಆಗಮಿಸಿ ಚಿತ್ರ ವೀಕ್ಷಿಸಿ ಇದು ಉತ್ತಮ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣಲಿ ಅಂತ ಶುಭ ಹಾರೈಸಿದರು. ಸೋದರನಾದ ಶರಣಪ್ಪ ಸಂಟಿಕಲೂರು ಅವರ ಒಂದು ಶ್ರಮದಿಂದ, ಅಂದರೆ ನಮ್ಮ ಒಂದು ಹಳ್ಳಿಯಿಂದ ದಿಲ್ಲಿಗೆ ಅಂತಲ್ಲ, ಆ ಥರ ಪಾಪ ಕಷ್ಟಪಟ್ಟು ಇಲ್ಲಿ ಹಳ್ಳಿಯಲ್ಲಿ ಬೆಳೆದು ಮಾಡಿ ಓದಿ ಇವತ್ತು ಆ ಮಟ್ಟಕ್ಕೆ ಒಂದು ಸಮಾಜದಲ್ಲಿ ಹಿರಿಮೆಯನ್ನು ಕೂರಿಸೋಸ್ಕರ ಅಷ್ಟು ಕಷ್ಟಪಟ್ಟು ಮೇಲೆ ನಾವೆಲ್ಲರ ಚಿತ್ರ ಪ್ರದರ್ಶನಕ್ಕಾಗಿ ಆತೊಳಿತಿದ್ದೇವೆ. ಚಿತ್ರ ನೋಡ್ತೀವಿ ಮತ್ತು ಮುಂದೆ ಅವರಿಗೆ ಒಂದು ಯಶಸ್ಸು ಬೆಳೆಯಲಿ, ಚೆನ್ನಾಗಿ ಒಂದು ಯಶಸ್ಸನ್ನು ತರಲಿ ಅಂತೇಳಿ ಶುಭ ಹಾರೈಸ್ತೀವಿ. ಅಂದರೆ ಈ ಒಂದು ತಾಯಿ ಮಗಳು ಬಾಂಧವ್ಯ ಆಗಿರ್ಬೋದು, ಆಮೇಲೆ ಪ್ರಾಣಿ ಪ್ರಿಯರಿಗೆ ಒಂದು ಅಟ್ಯಾಚ್ ಆಗುತ್ತಲ್ಲಿ ಬಂದಾಗುತ್ತೆ. ಅಂದರೆ ಒಂದು ಭಾವನೆಗಳು ಇದ್ದಾವೆ ಸಿನಿಮಾದಲ್ಲಿ. ನೀವು ಆದಷ್ಟು ಬೇಗ ಇವು ನೋಡಿದ್ರೆ ಗೊತ್ತಾಗುತ್ತೆ. ಆಲ್ರೆಡಿ ರಿಲೀಸ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಸರ್, ನಮ್ಮ ಭಾಗದಲ್ಲಿ ಹೇಗೆ ಪ್ರತಿಕ್ರಿಯೆ ಸ್ವಾಗತ ಮಾಡಿ ತುಂಬ ಚೆನ್ನಾಗಿದೆ. ನಮಗೆ ಇದು ಹೊಸದಲ್ಲ, ರಾಯಚೂರಲ್ಲಿ ನಂದಿಲ್ಲ ಇದ್ದಂಗೆ ಫಸ್ಟು ನೀರ್ಮಾನಿ ಜಾತ್ರೆ ಆದಮೇಲೆ ಅದೊಂದು ಶಾರ್ಟ್ನಿ ಮಾಡಿದ್ರೆ ಅದನ್ನು 2ನೇ ಸಲ 3ನೇ ಸಲ ಇದು ಬಂದಿರೋದು. ನಮ್ಮ ಉತ್ತರ ಕರ್ನಾಟಕದವರು ಈ ಭಾಗದವರು ಸಿನಿಮಾ ನಿರ್ಮಾಣ ಮಾಡುವುದರಲ್ಲಿ, ನಿರ್ದೇಶನ ಮಾಡೋದ್ರಲ್ಲಿ, ಅಭಿನಯಿಸುವಲ್ಲಿ ಭಾಳಷ್ಟು ಕಡಿಮೆ ಸಂಖ್ಯೆ ಇಲ್ಲ. ಇಲ್ಲ ಸರ್, ತಪ್ಪು ತಿಳ್ಕೊಂಡಿದ್ದಾರೆ. ತುಂಬ ಕಲಾವಿದರಿದ್ದಾರೆ, ತುಂಬ ಸಿನಿಮಾ ಕೆಲಸ ಮಾಡೋದಕ್ಕೆ ತುಂಬ ಟೆಕ್ನಿಷಿಯನ್ಸ್ ಗೊತ್ತಾಗಲ್ಲ ಅಷ್ಟೇ, ಅವ್ರು ಮುನ್ನೆಲೆಗೆ ಬರೋದಿಲ್ಲ. ಹೌದು, ತುಂಬ ಜನ ಇದೆ. ನನ್ನ ಸ್ನೇಹಿತರು ಚೆನ್ನಾಗಿ ನಿರ್ಮಾಣ ರಾಯಚೂರು ತುಂಬ ಜನ ಇದೆ. ನೀವು ಈ ಚಿತ್ರಗಳು ನಟಿಸುವಾಗ ನಿಮಗಾದ ಅನುಭವಗಳೇನು, ಅದನ್ನು ಯಾವ ರೀತಿ ಜನರೊಂದಿಗೆ ಹಂಚಿಕೊಳ್ತಾರೆ? ಖುಷಿ ಕೊಡ್ತಾರೆ. ನಮ್ಮ ಕಥೆ ಆಗಲಿ, ಒಂದು ನಾಯಿ ಜೊತೆ ಆ್ಯಕ್ಟ್ ಮಾಡೋದು, ನಮ್ಮ ಸಬ್ಜೆಕ್ಟ್ನ ನಾವು ಜನಕ್ಕೆ ಹೆಂಗೆ ತಲುಪಿಸ್ಬೇಕು ಅನ್ನೋದು ಒಂದು ಎಮೋಷನ್ ನಮಗೆ ಖುಷಿ ಆಗ್ತದೆ. ಪ್ರೇಕ್ಷಕರಿಗೆ ಏನು ಸಂದೇಶ ಸಂದೇಶ ಏನಿಲ್ಲ ಸರ್, ಒಂದು ಒಳ್ಳೆ ಫ್ಯಾಮಿಲಿ ನೋಡೋವಂಥ ಸಿನಿಮಾ. ಇವರು ಖುಷಿಯಾಗಿ ಒಂದು ನಾಯಿ, ಮನೇಲಿ ಒಂದು ನಾಯಿ ಸಾಕಬೇಕು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಅದು ನಮ್ಮ ಸಂದೇಶ. ಥ್ಯಾಂಕ್ ಯು. ನಮಸ್ಕಾರ. ನಾವು ಈ ಚಿತ್ರದ ಬಗ್ಗೆ ಏನು ಹೇಳ್ತೀವಿ? ಇನ್ನೂ ನೋಡಿಲ್ಲ. ಈಗ ಭಾಳ ಕುತೂಹಲ ಮೂಡಿಸೈತಿ ಫಿಲಿಮ್ ಬಗ್ಗೆ. ಅದೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗೈತೆ. ನೋಡ್ಬೇಕಂತ ಬಂದಿದ್ದು ಸುಮಾರು ಜನ. ಅದೇ ನಮ್ಮ ಭಾಗದವ್ರು ಫಿಲ್ಮ್ ಮಾಡಿದಾರೆ, ನಮ್ಮ ಭಾಗದವ್ರು. ಹಿಂಗೆ ಚೆನ್ನಾಗೈತೆ ಫಿಲ್ಮ್, ನೋಡ್ಬೇಕು, ಎಲ್ಲರೂ ನೋಡ್ಬೇಕಂತ. ಸರ್, ತಾವು ಏನು ಸಂದೇಶ? ಯಾವ ಮೋಹನ ಮುರಳಿ ಕರೆಯಿತು ಇದು ನಮ್ಮ ರಾಯಚೂರು ಭಾಗದ ಒಬ್ಬ ಪ್ರೊಡ್ಯೂಸರು ಶರಣ ಅಂತೇಳಿ ಅವ್ರ ಮಗಳು ಈ ಚಲನಚಿತ್ರದಲ್ಲಿ ನಟಿಸೋದು. ಎಲ್ಲರಿಗೂ ಈ ಭಾಗಕ್ಕೆ ತುಂಬ ಹೆಮ್ಮೆ ವಿಷಯ. ಮತ್ತು ಕೇವಲ ಕನ್ನಡ ಸಿನಿಮಾ ಉಳಿಬೇಕು, ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಉಳಿಸಿ ಬೆಳೆಸಿ ಅನ್ನೋದಲ್ಲ. ಕನ್ನಡ ಸಿನಿಮಾ ಮಾಡೋಂಥವ್ರಿಗೆ ಎಲ್ಲರಿಗೂ ಈ ಜಿಲ್ಲೆ ಜನ, ರಾಜ್ಯದ ಜನ ಪ್ರೋತ್ಸಾಹ ಕೊಟ್ಟರಿಗಿನ ಮುಂದೆ ನಿನ್ನ ಒಂದು ಇದಕ್ಕಿಂತ ಚೆನ್ನಾಗಿರೋ ಸಿನಿಮಾ ಮಾಡ್ತಾರೆ.
ಆ ನಿಟ್ಟಿನಲ್ಲಿ ಈ ತಾಲೂಕಿನ ಜನ ಎಲ್ಲರೂ ಈ ಸಿನಿಮಾ ಬಂದು ನೋಡಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ತೀವಿ. ತಮ್ಮ ಪಾತ್ರ ಅಭಿನಯ ಮಾಡೋ ಸಂದರ್ಭದಲ್ಲಿ ಕ್ಯಾಮ್ರಾವನ್ನು ಎದುರಿಸುವಾಗ ತಮಗಾದ ಅನುಭವ ನಾವು ಖುಷಿ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ ನನ್ನ ಕಾಲಲ್ಲಿ ವೀಲ್ ಚೇರ್ ಕೂತಿರೋ ಹ್ಯಾಂಡಿಕ್ಯಾಪ್ ನಾನು ಅಲ್ಲೇನು ಮಾಡ್ತೀನಿ ನನ್ನ ನಾಯಿ ಬಂದಾಗ ನಾನು ಹೆಂಗೆ ಆಗ್ತೀನಿ. ಮನುಷ್ಯರ ಜೊತೆಗೆ ಅಭಿನಯಿಸುವಾಗ ಪ್ರತಿಕ್ರಿಯೆ ಹೇಗೆ ತಕ್ಕ ಪ್ರತಿಕ್ರಿಯೆ, ಪ್ರಾಣಿಗಳ ಜೊತೆಗೆ ಅಭಿನಯಿಸುವಾಗ ಕಷ್ಟ ಅನ್ನಿಸ್ತು. ಆ ಪ್ರಾಣಿಗಳು ಮನುಷ್ಯರಿಗಿಂತ ಇಷ್ಟವಾದ ರೀತಿಯಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಅಭಿನಯಿಸ್ತಾ ಎಂಬುದು ಏನು ಕಷ್ಟ ಇಲ್ಲ. ಅಲ್ಲಿ ಟ್ರೈನರ್ಸ್ ಎಲ್ಲ ಹಾಗೆ ನೋಡ್ಕೊತಿದ್ರು ನಾಯಿನ ಆ್ಯಕ್ಟ್ ಮಾಡೋದು, ಇನ್ನೇನು ಕಷ್ಟ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ಏನಿದೆ ಚಿತ್ರದ ಮುಖಾಂತರ? ಹಿಂಗೆ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡೋದು. ನಿರ್ಮಾಪಕರು, ನಿರ್ದೇಶಕರು, ಸಹ ಕಲಾವಿದರು ನಿಮ್ಮೊಂದಿಗೆ ಯಾವ ರೀತಿಯಲ್ಲಿ ಸಹಕಾರ ಹೇಗಿತ್ತು ಅಂತ? ಅವರು ನನ್ನ ಸೀನಲ್ಲಿ ಆ್ಯಕ್ಟಿಂಗ್ ಮಾಡೋ ಬಗ್ಗೆ ಏನು ಮಾಡಬೇಕಂತ ಸರ್, ಈಗ ನಮ್ಮ ಭಾಗದ ಎಲ್ಲರೂ ಸೇರಿ ಚಿತ್ರವನ್ನು ನಿರ್ಮಾಣ ಮಾಡಿದ್ವಿ, ನಿರ್ದೇಶನ ಮಾಡಿದ್ವಿ. ನಮ್ಮ ಭಾಗದ ಮುಖಾಂತರ ಕಲಾವಿದರ ಶಕ್ತಿ ಎಷ್ಟಿದೆ ಅನ್ನುವುದನ್ನು ಬೇರೆ ಬೇರೆ ರಾಜ್ಯಗಳಿಗೆ ವಿದೇಶಗಳಿಗೆ ಕೂಡ ರವಾನಿಸುವುದಕ್ಕೆ ಈ ಸಿನಿಮಾದಿಂದ ಸಾಧ್ಯವಾಗುತ್ತದೆ. 100% ಆಗುತ್ತೆ. ನಾವು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀವಿ ಅಂದರೆ ಜಮೀನು ಮಸ್ತಿ ಜನತೆಗೆ ನಮಸ್ಕಾರ ಭಾರಿ ಖುಷಿ ಆಯಿತು. ಹಾಗೂ ಬೆಂಗಳೂರು ಬ್ಯುಸಿ ಆಗಿರೋದ್ರಿಂದ ನಮಗೆ ಈ ರಾಯಚೂರಲ್ಲಾಗಲಿ ಬೇರೆ ಮೈಸೂರಲ್ಲಾಗಲಿ ಈ ಥರ ಪ್ರದೇಶದಲ್ಲಿ ತುಂಬ ಜನ ಕಲೆನ ಅಭಿಮಾನಿಸ್ತಾರೆ. ನಮಗೆ ಅದು ಭಾರಿ ಖುಷಿ ಆಗುತ್ತೆ. ನಮ್ಮನ್ನ ಸ್ವಾಗತ ರೀತಿ ಮಾಡೋದಾಗಲಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಕ್ಷೀಣಿಸ್ತವೆ. ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡಬೇಕಂತ ಬರೋದ್ರೊಳಗೆ ಹಳ್ಳಿ ಸೊಗಡಿನ ಪ್ರಾಣಿಗಳೊಂದಿಗಿನ ಪರಿಸರದೊಂದಿಗಿನ ಅಸಹ್ಯಮಾನವಾದಂಥ ಒಂದು ಪರಿಸ್ಥಿತಿಯನ್ನು ತೋರಿಸುವಲ್ಲಿ ಸೋಲಕತ್ತರೇನೆ ಅಂತೇಳಿ ಜನ ಮಾತಾಡಿಕೊಳ್ತಾರೆ. ಈ ಚಿತ್ರ ಮತ್ತೆ ಕನ್ನಡ ಅಭಿಮಾನಿಗಳನ್ನು ಸೇರಿಸಿ ಕನ್ನಡ ನಿಮಗೆ ಪ್ಯಾನ್ ಇಂಡಿಯಾ ಅನ್ನೋದು ನಿಮಗೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಆದರೆ ನಮ್ಮ ಸಿನಿಮಾಗಳೆಲ್ಲ ಇವಾಗ ನೋಡುವಂಥ ಸಿನಿಮಾ ಅಂದರೆ ಫ್ಯಾಮಿಲಿ ಸಿನಿಮಾ ಆಗಿರೋದ್ರಿಂದ ಹಳ್ಳಿಯಲ್ಲೂ ಆ ಸೊಗಡ್ತನ ನಾನು ನೋಡ್ತಿರೋದ್ರಿಂದ ಮಲೆನಾಡು ಸೌಂದರ್ಯಗಳಾಗಲಿ ಇದಾಗಲಿ ಪ್ರತಿಯೊಂದನ್ನು ನಾವು ಬ್ಯೂಟಿನ ನೋಡ್ಸೋದ್ರಿಂದ ಇವಾಗ ನಮ್ಮ ಕನ್ನಡ ಚಿತ್ರನ ಕನ್ನಡ ಇದರಲ್ಲೇ ಮಾಡಿರೋದು, ಕನ್ನಡ ಸ್ಟೇಟಲ್ಲೇ ಮಾಡಿರೋದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ಥರ ಸೌಂದರ್ಯಗಳಿದೆ, ಊರುಗಳು ಹೆಂಗಿದೆ, ಊರು ಸೊಗಡುಗಳು ಹೆಂಗಿರುತ್ತೆ, ಇವನ್ನೆಲ್ಲ ನೋಡ್ಸೋದ್ರಿಂದ ಜನ ಇಷ್ಟಪಟ್ಟೆ ಬರ್ತಾರೆ ಅಂತ ನನಗೆ ಭಾವಿಸ್ತೀನಿ. ಸಿನಿಮಾ ಒಳ್ಳೆಯ ಆರಂಭವನ್ನು ಭೂಮಿಗೆ ಬಿದ್ದ ಮಳೆ ಹನಿ ಸಮುದ್ರ ಸೇರುತ್ತೆ. ಮೊದಲೇ ಎಲ್ಲದಕ್ಕೂ ಆದಿ ಅಂತ್ಯ ಬರೆದಿದ್ದಾನೆ.